ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತೆ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹಾಗೂ ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 29/4/2024 ಸೋಮವಾರ. ಈ ದಿನ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ. ಈ ದಿನ ಷಷ್ಠಿ ತಿಥಿ ಹಾಗೂ ಸೋಮವಾರ, ಪೂರ್ವಾಷಾಢ ನಕ್ಷತ್ರ, ಸಿದ್ಧಯೋಗ, ಗರಜಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:59, ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 7:30 9 ತನಕ ರಾಹುಕಾಲವಿರತಕ್ಕಂಥ ಸಮಯ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ಕೆಳಗೆ ಕಾಣತಕ್ಕಂಥ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಸನ್ಮಂಗಲತೆ ಭಗವಂತ ಕರುಣಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ಸೋಮವಾರದ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಸಣ್ಣ ಪುಟ್ಟ ವಿಪತ್ತುಗಳು ಬಂದರೂ ಅದನ್ನು ನೀವು ಪರಿಹಾರ ಮಾಡಿಕೊಂಡು ಒಳ್ಳೆಯ ಜಯದತ್ತ ಸಾಗುವಂಥ ದಿನ ಮತ್ತು ಪರರಿಗೆ ಒಳ್ಳೆಯ ಸಹಾಯ ಮಾಡುವಂಥ ಒಂದು ಮನಸ್ಸು ಬರುವಂಥ ದಿನ ಮತ್ತು ಕುಟುಂಬಗಳಲ್ಲಿ ಒಳ್ಳೆಯ ಸೌಖ್ಯ ಪ್ರಾಪ್ತಿಯಾಗಲಿದೆ. ಗೃಹದಲ್ಲೂ ಸುಖಮಯವಾದಂಥ ಒಂದು ಜೀವನವನ್ನು ಅನುಭವಿಸಲಿದ್ದೀರಿ. ಪತಿ ಪತ್ನಿಯರು ಅನ್ಯೋನ್ಯತೆಯಿಂದ ಇರುವಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ನವಗ್ರಹಗಳ ಆರಾಧನೆ ಹಾಗೂ ನವಗ್ರಹಗಳ ಪ್ರಾರ್ಥನೆ ಹಾಗೂ ಜಪವನ್ನು ಮಾಡಿಕೊಳ್ಳುವುದರಿಂದ ಉತ್ತಮ ಫಲ ನಿಮ್ಮದಾಗಲಿದೆ. ಇನ್ನು ವೃಷಭ ರಾಶಿ. ಮಿತ್ರರಿಂದ ನಂಬಿಕೆ ದ್ರೋಹ ಉಂಟಾಗುವಂಥ ದಿನ. ಸ್ವಲ್ಪ ಕಾರ್ಯಕ್ಷೇತ್ರಗಳಲ್ಲಿ ವಿಳಂಬಗಳು ಉಂಟಾಗಬಹುದು. ಸಾಧಾರಣ ಪ್ರಗತಿ ದೊರಕುವಂಥ ಒಂದು ಯೋಗವಿದೆ. ಪರರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಪ್ರಾಪ್ತಿಯಾಗುವಂಥ ದಿನ. ಕುಟುಂಬದಲ್ಲಿ ಸೌಖ್ಯ ಉಂಟಾಗುವಂಥ ದಿನ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ವೃಷಭ ರಾಶಿಯವರು ನಾಗನ ಆರಾಧನೆ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿ. ದೊಡ್ಡ ಕೆಲಸಗಳಲ್ಲಿ ಯಶಸ್ಸು ದೊರಕುವಂಥ ದಿನ. ಅತಿಯಾದ ಆತ್ಮವಿಶ್ವಾಸ ತುಂಬ ಒಳ್ಳೆಯದಲ್ಲ. ದೂರ ಪ್ರಯಾಣದಿಂದ ತೊಂದರೆಗೀಡಾಗಲಿದ್ದೀರಿ. ಮಿಥುನ ರಾಶಿಯವರು ಈ ದಿನ ಸಣ್ಣ ಪುಟ್ಟ ಒಂದು ಮನಸ್ತಾಪಕ್ಕೆ ಗುರಿಯಾಗುವಂಥ ದಿನ ಹಾಗೂ ನಿಮ್ಮ ಉದ್ಯೋಗ ಮತ್ತು ಕ್ಷೇತ್ರಗಳಲ್ಲಿ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಬಿಳಿಯ ಬಣ್ಣ. ಮಿಥುನ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ದುಷ್ಟಾರಿಷ್ಟ ಫಲಗಳ ನಿವಾರಣೆಗಾಗಿ ಈ ದಿನ ವೆಂಕಟರಮಣ ದೇವರ ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಕರ್ಕಾಟಕ ರಾಶಿ, ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗುವಂಥ ದಿನ, ಕೆಟ್ಟ ಮಾತುಗಳನ್ನು ಆಡುವಂಥ ಒಂದು ದಿನವಾಗಿರಲಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಪ್ರಾಪ್ತಿಯಾಗಲಿದೆ. ಸಾಲದಿಂದ ಈ ದಿನ ನೀವು ಮುಕ್ತಿಯನ್ನು ಹೊಂದುವಂಥ ದಿನ. ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನವೂ ಹೌದು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ದುಷ್ಟಾರಿಷ್ಟ ಫಲಗಳು ನಿವಾರಣೆಯಾಗಿ ಶುಭ ಫಲಗಳಿಗೆ ಪ್ರಾಪ್ತಿಗಾಗಿ ಮಹಾವಿಷ್ಣುದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಧನ ನಷ್ಟ ಉಂಟಾಗುವಂಥ ದಿನ. ಮನಸ್ಸು ಈ ದಿನ ಚಂಚಲತೆಯಿಂದ ಕೂಡಿರಲಿದೆ. ಶರೀರದಲ್ಲಿ ಒಂದು ಆತಂಕ ಉಂಟಾಗುವಂಥ ದಿನ. ಮನಃಶಾಂತಿ ದೊರಕದೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳುವಂಥ ದಿನ. ಸಿಂಹರಾಶಿಯವರು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾರೊಂದಿಗಾದರೂ ಮನಸ್ತಾಪಕ್ಕೆ ಗುರಿಯಾಗಲಿದ್ದೀರಿ. ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ಮಾಡಿಕೊಂಡಿರುವುದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಸಿಂಹರಾಶಿಯವರು ಭೈರವನ ಆರಾಧನೆ, ರುದ್ರದೇವರ ಪ್ರಾರ್ಥನೆ, ರುದ್ರಾಭಿಷೇಕಗಳನ್ನು ಮಾಡಿಸಿಕೊಳ್ಳಿ. ಇನ್ನು ಕನ್ಯಾ ರಾಶಿ, ಸ್ನೇಹಿತರಿಗೆ ಸಹಾಯ ಮಾಡುವಂಥ ದಿನ, ಋಣ ವಿಮೋಚನೆ ಉಂಟಾಗುವಂಥ ದಿನ, ಪರಸ್ಥಳವಾಗಿ ವಾಸ ಮಾಡಬೇಕಾಗ ಬರಲಿದೆ. ಮಾತಾಪಿತರಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ಮಂಗಳ ಕಾರ್ಯಗಳಲ್ಲಿ ಹೆಚ್ಚಿನ ಸಮಯವನ್ನು ನೀವು ತೊಡಗಿಸಿಕೊಳ್ಳತಕ್ಕಂಥ ದಿನ. ಕನ್ಯಾ ರಾಶಿಯವರು ಈ ದಿನ ಆದಷ್ಟು ಗೃಹದಲ್ಲಿ ಅನ್ಯೋನ್ಯತೆಯೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗಿರತಕ್ಕಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ಎಲ್ಲ ದುಷ್ಟಾರಿಷ್ಟ ಫಲಗಳು ನಿವಾರಣೆಯಾಗಿ ಶುಭ ಫಲಗಳ ಪ್ರಾಪ್ತಿಗಾಗಿ ಶನಿ ಪೂಜೆ, ರುದ್ರದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ತುಲಾ ರಾಶಿ, ತುಲಾ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭಗಳು ದೊರಕುವಂಥ ದಿನ. ನಾನಾ ರೀತಿಯ ಚಿಂತೆಗಳು ಕಾಡಿದರೂ ಸ್ವಲ್ಪ ಮಟ್ಟಿಗೆ ಚಿಂತೆಗಳು ಕೊನೆಯ ಹಂತದಲ್ಲಿ ನಿಮಗೆ ಅದು ಕಡಿಮೆಯಾಗಲಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ಗೃಹದಲ್ಲಿ ಒಳ್ಳೆಯ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯುವಂಥ ದಿನ. ನಿಮ್ಮ ನಿಮ್ಮ ಆಪ್ತ ಸ್ನೇಹಿತರು ಒಳ್ಳೆಯ ಒಂದು ಸಹಕಾರವನ್ನು ಕೊಡುವಂಥ ದಿನ. ಅನ್ಯೋನ್ಯಮಯ ಪ್ರೀತಿ ವಿಶ್ವಾಸಗಳು ಉಂಟಾಗುವಂಥ ದಿನ. ದಾಂಪತ್ಯ ಜೀವನ ಸುಖಮಯವಾಗಿರುವಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಎಲ್ಲ ದುಷ್ಟಾರಿಷ್ಟ ಗ್ರಹಚಾರಗಳ ದೋಷಗಳೆಲ್ಲ ಪರಿಹಾರವಾಗಿ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಗುರುಗಳ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ಸ್ತ್ರೀಯರಿಗೆ ಶುಭ ಪ್ರಾಪ್ತಿಯಾಗುವಂಥ ದಿನ. ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳುವಂಥ ದಿನ. ಪತಿ ಪತ್ನಿಯರಲ್ಲಿ ಪ್ರೀತಿ ಸಮಾಗಮ ಉಂಟಾಗಲಿದೆ. ಒಳ್ಳೆಯ ಯೋಗಗಳನ್ನು ಹೊಂದುವಂತಹ ಒಂದು ದಿನವಾಗಿರಲಿದೆ. ಇನ್ನು ವೃಶ್ಚಿಕ ರಾಶಿಯವರ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ದಿನ ಭೈರವನ ಆರಾಧನೆ ಹಾಗೂ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡಲ್ಲಿ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಧನುಸ್ಸು ರಾಶಿ, ದ್ರವ್ಯ ಲಾಭ ಉಂಟಾಗುವಂಥ ದಿನ. ನಿಮ್ಮ ಶತ್ರುಗಳು ನಾಶ ಹೊಂದುವಂಥ ದಿನ. ಮನಸ್ಸಿಗೆ ಒಂದು ನೆಮ್ಮದಿ ದೊರಕಲಿದೆ. ಸುಖ ಭೋಜನ ಪ್ರಾಪ್ತಿಯಾಗತಕ್ಕಂಥ ದಿನ. ದಾಂಪತ್ಯದಲ್ಲಿ ಪ್ರೀತಿ ಉಂಟಾಗುವಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಎಲ್ಲ ದುಷ್ಟಾರಿಷ್ಟ ಫಲಗಳ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲು ಇದನ್ನು ವೆಂಕಟರಮಣ ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮಕರ ರಾಶಿ, ಮಾತಿನಲ್ಲಿ ಒಂದು ಸ್ವಲ್ಪ ಮಟ್ಟಿನ ಹಿಡಿತವಿರತಕ್ಕಂಥದ್ದು ಉತ್ತಮ. ಯಾರೊಂದಿಗೂ ಅತಿಯಾಗಿ ಮಾತನಾಡುವುದು ಬೇಡ. ವೈಮನಸ್ಸಿಗೆ ಕಾರಣವಾಗುವಂಥ ದಿನ.
ನಿಂದನೆಗೆ ಒಳಗಾಗಲಿದ್ದೀರಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಾರೊಂದಿಗಾದರೂ ಅಪಮಾನಕ್ಕೆ ಒಳಗಾಗಲಿದ್ದೀರಿ, ಮನಸ್ತಾಪಕ್ಕೆ ಒಳಗಾಗತಕ್ಕಂಥ ದಿನ. ಮತ್ತು ಹಣದ ವಿಚಾರದಲ್ಲೂ ಈ ದಿನ ನೀವು ತುಂಬ ಮಕರ ರಾಶಿಯವರು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಯಾರಿಗೂ ಸಾಲವನ್ನು ನೀಡದೇ ಇರುವುದು ಉತ್ತಮ, ಯಾರಿಂದಲೂ ಸಾಲ ಪಡೆಯದೇ ಇರುವುದು ಸಹಿತ ಉತ್ತಮ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆ ಮತ್ತು ಗಣಪತಿ ದೇವರಿಗೆ ದೂರ್ವೆ ಮತ್ತು ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕುಂಭರಾಶಿ, ಕಾರ್ಯಗಳಲ್ಲಿ ಒಳ್ಳೆಯ ಯೋಗಗಳನ್ನು ಹೊಂದುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳಲಿದ್ದೀರಿ. ಹಣದ ಅಡಚಣೆಗೆ ಸ್ವಲ್ಪ ಮಟ್ಟಿಗೆ ಒಳಗಾಗುವಂಥ ದಿನ, ಶತ್ರು ಬಾಧೆ ಕಾಡುವಂಥ ದಿನ, ಅಕಾಲ ಭೋಜನ ಮಾಡುವಂಥ ಒಂದು ಸ್ಥಿತಿ ಬರಬಹುದು. ವಿಪರೀತ ವ್ಯಸನ ಮಾಡುವಂಥ ಒಂದು ಯೋಗವನ್ನು ಹೊಂದಲಿ. ವಿಪರೀತ ವ್ಯಸನದಿಂದಾಗಿ ಒಂದು ದುಶ್ಚಟಕ್ಕೆ ಒಳಗಾಗಿ ನೀವು ತುಂಬ ದುಃಖವನ್ನು ಅನುಭವಿಸಬೇಕಾಗಬಹುದು. ಆದಷ್ಟು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ, ಉತ್ತಮ ಬುದ್ಧಿಶಕ್ತಿಯನ್ನು ಹೊಂದುವಂಥ ದಿನ. ವಾಹನ ಯೋಗಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ವಿಪರೀತ ಒಂದು ದುಶ್ಚಟಕ್ಕೆ ಒಳಗಾಗಲಿದ್ದೀರಿ ಮತ್ತು ವಿದೇಶ ಪ್ರಯಾಣ ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ನಾನಾ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗೆ ಒಳಗಾಗುವಂಥ ದಿನ. ಎಲ್ಲ ವಿಚಾರಗಳಲ್ಲೂ ಜಾಗರೂಕತೆ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಈ ದಿನದ ನಿಮ್ಮ ಮೀನರಾಶಿಯವರ ಶುಭ ಸಂಖ್ಯೆ 4, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಮೀನರಾಶಿಯವರು ಈ ದಿನ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭ ಯೋಗ ಭಾಗ್ಯ ಉಂಟಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ.